ಬಸವಣ್ಣ. ಬಸವಣ್ಣನವರು ಗುರುಗಳ ಬಳಿಯಲ್ಲಿದ್ದಾಗ ಅವರಿಗೆ ಬೇರೆ ಕೆಲಸಕ್ಕೆ ಕರೆ ಬಂತು. ಆಗ ಅವರು ಗುರುಗಳಿಗೆ ನಿಮ್ಮ ಸೇವೆಯನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳ್ತಾರೆ. ಗುರುಗಳು ಬಸವಣ್ಣನಿಗೆ ಗುರು ಸೇವೆಗಿಂತಲೂ ಕಾಯಕವೇ ಶ್ರೇಷ್ಠ ಅಂತ ಹೇಳ್ತಾರೆ. ಹೀಗೆ ಅವರ ಮಾತಿನಂತೆ ಹೋಗಲು ಸಿದ್ಧರಾದರು. ಧರ್ಮಪತ್ನಿ ಗಂಗಾಂಬಿಕೆಯೊಂದಿಗೆ ಕಲ್ಯಾಣಕ್ಕೆ ಬಂದರು. ಅಲ್ಲಿ ಅವರಿಗೆ ವಿಶೇಷವಾದ ಸ್ವಾಗತ ಸಿಕ್ಕಿತು. ಬಸವಣ್ಣನವರು ಸಾಮಾನ್ಯರಲ್ಲ. ಅವರ ಮುಖ ಚಂದ್ರನ ಕಾಂತಿಯಂತೆ ಬೆಳಗುತ್ತಿತ್ತು. ಒಂದು ಸಲ ನೋಡಿದರೆ ಸಾಕು, ಮತ್ತೊಮ್ಮೆ ಇನ್ನೊಮ್ಮೆ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಂತಹ ಸ್ಫುರದ್ರೂಪಿ ಬಸವಣ್ಣ. ಕಲ್ಯಾಣದ ಜನರು ಅವರನ್ನು ನೋಡಲೆಂದೇ ಅಲ್ಲಿಗೆ ಬರ್ತಾಯಿದ್ರು. ಅವರ ಮಾತುಗಳನ್ನು ಕೇಳಲೆಂದೇ ಬರುತ್ತಿದ್ದರು. ಅವರ ವ್ಯಕ್ತಿತ್ವವನ್ನು ವೀಕ್ಷಿಸಲೆಂದೇ ಜನರಲ್ಲಿಗೆ ಬರುತ್ತಿದ್ದರು. ಮಹಾರಾಜರು ಬಸವಣ್ಣನವರಿಗೆ ಹೇಳಿದರು, ನೀನು ಇಲ್ಲಿಗೆ ಬಂದದ್ದು ಶಿವನ ಇಚ್ಛೆ. ನೀನು ಬಹಳ ಪ್ರಾಮಾಣಿಕ ವ್ಯಕ್ತಿ ಎಂದು ತಿಳಿದಿದೆ. ನೀನು ಪರಿಶುದ್ಧ ಅಂತಲೂ ತಿಳಿದಿದೆ. ಆದ್ದರಿಂದ ನಿನ್ನನ್ನು ಕೂಡಲ ಸಂಗಮದಿಂದ ಇಲ್ಲಿಗೆ ಕರೆಸಿದೆ ಅಂತ ಹೇಳ್ತಾರೆ ಮಹಾರಾಜರು. ನಿನಗೆ ದೊಡ್ಡ ಕಾರ್ಯದ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇನೆ. ಕಲ್ಯಾಣದ ಹಣಕಾಸಿನ ಲೆಕ್ಕಾಚಾರವನ್ನು ನೀನು ನೋಡಿಕೊಳ್ಬೇಕು ಅಂತ ಹೇಳಿ ಬಿಜ್ಜಳದ ರಾಜರು ಬಸವಣ್ಣನಿಗೆ ಹೇಳ್ತಾರೆ. ಬಸವಣ್ಣನವರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಸ್ವಲ್ಪ ಕಾಲ ಕಳೆಯಿತು. ಒಂದು ದಿನ ಬಸವಣ್ಣ ಇನ್ನೂ ಕಾರ್ಯಾಲಯದಲ್ಲಿಯೇ ಇದ್ದರು. ರಾಜ ಬಿಜ್ಜಳರು ಕಾರ್ಯಾಲಯದಲ್ಲಿ ಇನ್ನೂ ದೀಪ ಉರಿಯುತ್ತಿರುವುದನ್ನು ಕಂಡು ಒಳಗೆ ಬರ್ತಾರೆ. ಬಸವಣ್ಣನವರು ಲೆಕ್ಕಾಚಾರವನ್ನು ಮಾಡ್ತಾಯಿರ್ತಾರೆ. ರಾಜ ಬಿಜ್ಜಳರು ರಾತ್ರಿ 10 ಗಂಟೆ ಆಗಿದೆ ಅಂತ ಹೇಳ್ತಾರೆ ಬಸವಣ್ಣನವರಿಗೆ. ಮನೆಗೆ ಹೋಗಿ ಅಂತ ಹೇಳಿದಾಗ ಬಸವಣ್ಣನವರು ಇನ್ನೂ ಕೆಲಸವಿದೆ, ಪೂರ್ತಿಯಾಗಿ ಮುಗಿಸಿಕೊಂಡೇ ಹೋಗ್ತೀನಿ ಅಂತ ಹೇಳ್ತಾರೆ. ಹೀಗೆ ರಾಜರು ಅನೇಕ ವಿಷಯಗಳನ್ನು ಕೇಳಿ ತಿಳಿದುಕೊಂಡ ಬಳಿಕ ಬಸವಣ್ಣನ ಬಗ್ಗೆ ಮಾತನಾಡಿದರು. ಆ ಕೂಡಲೇ ಬಸವಣ್ಣನವರು ಒಂದು ದೀಪ ಹಚ್ಚಿ ಮೊದಲಿನ